ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಬಳ್ಳಾರಿ ಮಾದರಿಯಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದ್ದು, ಬೇಕಾಬಿಟ್ಟಿಯಾಗಿ ತೋಡಿದ ತೆಗ್ಗಿಗೆ ಬಿದ್ದು ಕುರಿಗಾಹಿ ಬೆಳಗುಂಪಾದ ಯುವಕ ಶ್ರೀಧರ್ ನವಲ್ಕರ್ ಮೃತಪಟ್ಟಿದ್ದಾನೆ. ಮೃತನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರದ ಜೊತೆಗೆ ಸರ್ಕಾರಿ ನೌಕರಿ ನೀಡಿ ಮನೆ ಕಟ್ಟಿಸಿಕೊಡಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜು ಗುತ್ತೇದಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ನದಿಗಳಿದ್ದು ಮರಳುಗಾರಿಕೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸೇಡಂ ತಾಲೂಕಿನಲ್ಲಿ ಮಾತ್ರ ನಡೆಯುತ್ತಿದೆ. ಮರಳುಗಾರಿಕೆಗೆ ಪ್ರಭಾವಿ ಸಚಿವರ ಕುಮ್ಮಕ್ಕು ಇದೆ ಎಂಬುದು ಗೊತ್ತಾಗುತ್ತಿದೆ. ಸೇಡಂ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ ರಾಜ್ಯಾರೋಷವಾಗಿ ಮರಳು ಮಾಫಿಯಾದವರು ದಂಧೆ ನಡೆಸುತ್ತಿದ್ದಾರೆ. ಸರ್ಕಾರಿ ಸಂಸ್ಥೆಯಾದ ಲ್ಯಾಂಡ್ ಆರ್ಮಿ ಅವರು ಅನುಮತಿ ನೀಡಿರುವ ಮಾರ್ಗಸೂಚಿಯನ್ನು ಮರಳು ದಂಧೆ ನಡೆಸುವವರು ಅನುಸರಿಸುತ್ತಿದ್ದಾರೆ. ಸಚಿವರಿಗೆ ಇದು ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ತಮ್ಮ ಬೆಂಬಲಿಗರು ಇದ್ದಾರೆ ಅಂತ ಸುಮ್ಮನೆ ಇರ್ತಾರ ಅನ್ನೋದು ಬಹಿರಂಗಪಡಿಸಬೇಕು. ಪಕ್ಕದ ಜಿಲ್ಲೆ ವಿಜಯಪುರ ಮಾದರಿಯಲ್ಲಿ ಎಂಸ್ಯಾಂಡ್ಗೆ ಮಾತ್ರ ಅನುಮತಿ ನೀಡಬೇಕು. ವಿಜಯಪುರದಲ್ಲಿ ಕೂಡ ಎಷ್ಟೋ ನದಿಗಳಿದ್ರೂ ನದಿಗಳಿಂದ ಮರಳು ತೆಗೆಯಲು ಅನುಮತಿ ಇಲ್ಲ. ಅದೇ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಂಸ್ಯಾಂಡ್ ಕ್ರಷರ್ ಮರಳು ನಡೆಸಲು ಆದೇಶಿಸುವ ಮೂಲಕ ಜಿಲ್ಲೆಯ ನದಿಗಳನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು. ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ನಾನು ಕಳೆದ 2 ವರ್ಷಗಳಿಂದ ಸತತವಾಗಿ ಇಲ್ಲೀಗಲ್ ಸ್ಯಾಂಡ್ ಮೈನಿಂಗ್ ಮಾಡೋ ಮುಖಾಂತರ ಇವತ್ತು ಮಂತ್ರಿಗಳಿದ್ದಂಥ ತಾಲೂಕುಗಳಲ್ಲೇ ಇವತ್ತು ಸಂಪೂರ್ಣ ಸ್ಯಾಂಡ್ ಮಾಫಿಯಾ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ. ಯಾವ ಥರ ಅಂತಂದರೆ ರಾಜಾರೋಷವಾಗಿ ಬಳ್ಳಾರಿ ಮಾದರಿಯಂತೆ ನಮ್ಮ ಭಾಗದಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲೀಗಲ್, ಕೇವಲ ಕಾಟಾಚಾರಕ್ಕಾಗಿ ಕೆಲವೊಂದು ಮಾತ್ರ ಲೀಗಲ್ ಕ್ವಾರಿಗಳಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ವೇ ಬ್ರಿಡ್ಜ್ ಮೂಲಕ ವೇಟ್ ಆಗ್ತಾ ಇಲ್ಲ. ಮತ್ತು ಸಂಪೂರ್ಣ ಹಳ್ಳಿಗಳ ರಸ್ತೆ ಹದಿಗೆಟ್ಟು ಹೋಗಿದೆ. ಅಲ್ಲಿ ನಮ್ಮ ಹತ್ರ ಫೋಟೋಸು ವಿಡಿಯೋಸ್ಗಳು ಕೂಡ ಇದೆ. ಮುಖ್ಯವಾಗಿ ಇವತ್ತು ಜೀವ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅದಕ್ಕೆ ಪರಿಹಾರ ಕೂಡ ಕೊಡೋದಿಲ್ಲ. ಮತ್ತು ಉಲ್ಟಾ ಅವರಿಗೆ, ಆ ಮನೆತನದವರಿಗೆ ಇದು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕಂತೇಳಿ ಹೆದರಿಕೆ ಕೂಡ ಅವ್ರು ಹಾಕ್ತಾರೆ ಅಂತೇಳಿ. ಯಾಕಂದ್ರೆ ನಾವು ನಿನ್ನೆ ತಾನೇ ಆ ಗ್ರಾಮಕ್ಕೆ ಹೋಗಿ ಅವರ ಕುಟುಂಬದವ್ರಿಗೂ ಕೂಡ ನಾವು, ನಮ್ಮ ನಾಟಿಕರಣ್ಣವರು, ನಮ್ಮ ಸುರಣ್ ಸರ್, ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಹೋಗಿ ಅವ್ರಿಗೆ ಶಾಂತತೆಯನ್ನು ಹೇಳಬೇಕಂತೇಳಿ ಹೋದಾಗ ಭಾಳಷ್ಟು ದುಃಖವಾದ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದರದ್ದು ಅಷ್ಟೇ ಅಲ್ಲ, ಇವತ್ತು ಕಾಗಿನ ಅಂತ ನದಿ, ಏನು ಕಾಗಿನ ಮತ್ತು ಕಮಲಾವತಿ ನದಿ ಮಧ್ಯದಲ್ಲಿ ಏನು ಡ್ಯಾಮ್ ನಿರ್ಮಾಣ ಆಗಬೇಕಾಗಿತ್ತು, ನೀರು ಬೇಕಾಗಿತ್ತು, ನೀರಾವರಿ ಆಗಬೇಕಾಗಿತ್ತು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಬೆಣ್ಣೆ ತೋರದ ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಗಿನ ಪರಿಸ್ಥಿತಿ ಏನಾಗಿದೆ. ಕಾಟಾಚಾರಕ್ಕಾಗಿ ಕೇವಲ ಚೆಕ್ ಡ್ಯಾಮ್ಗಳಿದೆ ಮಾತ್ರ. ಅಲ್ಲಿ ಕಾವಲೆ ಮುಖಾಂತರ ಯಾರ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾಯಿಲ್ಲ. ಸ್ಯಾಂಡ್ ಮಾತ್ರ ಎಲ್ಲ ಕಡೆ ಸಿಗ್ತಾಯಿದೆ. ಅಲ್ಲಿ ಕುಡಿಯೋ ನೀರಿಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 100 ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಏನದಂದ್ರೆ ನೀರು ಸಪ್ಲೈ ಮಾಡೋಂಥ ಸಂದರ್ಭ ಇದೆ. ಆದರೆ ಮಂತ್ರಿಗಳಿಗೆ ಯಾಕೆ ಇದು ಕಾಣ್ತಾ ಇಲ್ಲ ಅಂಥೇಳಿ ನಮ್ಮದೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಇಲ್ಲೀಗಲ್ ಮೈನಿಂಗ್ ಆದರೆ ಹಿಂದೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸ್ಯಾಂಡ್ ಇಲ್ಲೀಗಲ್ ಮೈನಿಂಗ್ ಬಗ್ಗೆ ಹಲವಾರು ಸಲ ಇದೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ ಭಾಳಷ್ಟು ನಾವು ಯಾವುದೇ ರೀತಿಯಿಂದ ಇಲ್ಲೀಗಲ್ ಸ್ಯಾಂಡ್ ಮೈನಿಂಗೇನು ಅನುಮತಿ ಕೊಡೋದಿಲ್ಲ ಅಂತ ಮಾತಾಡಿದವರು ಇವತ್ತು ರಾಜಾರೋಷವಾಗಿ ಇವತ್ತು ಯಾಕೆ ಅವರ ಮತಕ್ಷೇತ್ರದಲ್ಲೇ ಸಂಪೂರ್ಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲೂ ಕೂಡ ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ. ಆದರೆ ಮಂತ್ರಿಗಳಿದ್ದಂಥ ಏನು ತಾಲೂಕುಗಳಿವೆ ಅಲ್ಲಿ ರಾಜಾರೋಷವಾಗಿ ಯಾಕೆ ಸ್ಯಾಂಡ್ ಮೈನಿಂಗಿಗೆ ಅನುಮತಿ ಕೊಡ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮ ಮೂಲಕ ಇವತ್ತು ಮಂತ್ರಿಗಳಿಗೆ ಕೇಳಲು ಇಚ್ಛಪಡ್ತಾಯಿದ್ದೆ. ಇವತ್ತು RDPR ಮಿನಿಸ್ಟರ್ ಇದ್ದಾರೆ ಪ್ರಿಯಾಂಕ್ ಸಾಹೇಬರು. RDPR ಮಿನಿಸ್ಟರ್ ಆಗಿ ಇವತ್ತು ನಮ್ಮ 78 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಕೊಡ್ತಾರಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾ ಏನು? ಅವರ ಫಾಲೋವರ್ಸ್ ಮುಖಾಂತರ ಇವತ್ತು ಸ್ಯಾಂಡ್ ಹೊಡೆದು ಇವತ್ತು ಜೀವ ಕೂಡ ಹೋಗಿದೆ. ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ 3 ದಿನ ಆದರೆ ಶವ ಪತ್ತೆಯಾಗಿದೆ. ಶ್ರೀಧರ್ ಎಂಬ ಹುಡುಗ, ಕೋಲಿ ಸಮಾಜದ ಒಬ್ಬ ಹುಡುಗ ಇವತ್ತು ಮೃತ್ಯು ಹೋಗಿದ್ದಾನೆ. ಇಂಥ ಅನೇಕ ಜನರು ಕೂಡ ಮೃತ್ಯು ಹೋಗಿದ್ದು ನಾವು ನೋಡಿದ್ದೀವಿ. ಮಲ್ಕೇಡಲ್ಲೂ ಕೂಡ ಕಳೆದ ಸಮಯದಲ್ಲಿ ಆಗಿತ್ತು. ಈ ಕಾಗಿನ ನದಿ ಅಂತ ನದಿಗೆ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ
ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ 7-8 ಕಿಲೋಮೀಟ್ರ್. ಇದಕ್ಕೆ ಯಾಕೆ ಅಧಿಕಾರಿಗಳು 5 ಅಧಿಕಾರಿಗಳು ಇದಕ್ಕೇನು ಸಂಬಂಧಪಟ್ಟಂಥ 5 ಅಧಿಕಾರಿಗಳನ್ನು ಏನು ಕಣ್ಮುಚ್ಕೊಂಡು ಕೂತಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಇವ್ರಿಗೆ ಧ್ವನಿ ಎತ್ತುತ್ತಾ ಇಲ್ವೋ ಏನು ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಇಲ್ಲಿನ ಆಡಳಿತದವರು ಕೂತಿದ್ದಾರೆ ಅನ್ನೋದು ಪ್ರಶ್ನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಬೇಕಾಗಿದೆ. ಇದರ ಬಗ್ಗೆ ಅವರು ನಿಜವಾಗಲೂ ಏನಾದರೂ ಆ್ಯಕ್ಷನ್ ತೊಗೊಂಡು ಇದು ಯಾರ್ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಕೂಡಲೇ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಇವರು ಇದು ನಿಲ್ಲಿಸೋದಿಲ್ಲ, ನಾವು ಮಾತ್ರ ಇನ್ನು ಮುಂದೆ ಕೊಡೋದಿಲ್ಲ. ನಾವು ಸಂಪೂರ್ಣ ಸೇಡಂ ಕಾಗಿನ ನದಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಹಾಕೋಬೇಕಂತ ಕೂಡ ನಾವು ಇವತ್ತು ಪ್ಲ್ಯಾನನ್ನು ರೂಪಿಸಿದ್ದೀವಿ. ಇವ್ರಿಗೆ ಪರ್ಮಿಷನ್ನು, ಇದ್ರ ಡೀಟೇಲು, ನಿಮಗೆ ಏನೇ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಇದ್ರದ್ದು ಸಂಪೂರ್ಣವಾಗಿ ಏನು ಇವ್ರದ್ದು ಟೆಂಡರ್ ರೂಲ್ಸ್ ಇದೆ, ಯಾವ ಮಟ್ಟದಲ್ಲಿ ಇವರು ಕೆಲಸ ಮಾಡಬೇಕು, ಏನೆಲ್ಲ ಇವರು ಲೂಟಿ ಮಾಡ್ತಾಯಿದ್ದಾರೆ, ಯಾಕೆ ಇವರು ಹಿಂದೆ ಇದ್ದಂಥವ್ರ ಫಾಲೋವರ್ಸ್ಗಳೇ ಈ ದಂಧೆಯಲ್ಲಿದ್ದಾರೆ, ಇದು ಪ್ರಶ್ನೆ ನಾನು ಮಾಧ್ಯಮ ಮುಖಾಂತರ ಇವತ್ತು ಪತ್ರಿಕಾ ಭವನದಲ್ಲಿ ಕೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು. ಹಿಂದೇನೂ ಕೂಡ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ವಿಡಿಯೋಗಳು ಕಳಿಸಿದ್ದೀನಿ, ಫೋಟೋಗಳು ಕೂಡ ಕಳಿಸಿದ್ದೀನಿ ವಾಟ್ಸಪ್ ಮುಖಾಂತರ, ಇನ್ನೂ ಕೂಡ ನನ್ನ ಹತ್ರ ಇದೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಬಂದಿಲ್ಲ, ಅದಕ್ಕೆ ಏನೇ ಒಂದು ಆ್ಯಕ್ಷನ್ ಕೂಡ ತೊಗೊಂಡಿಲ್ಲ. ಯಾಕೆ ಅಂದರೆ ಖುಲ್ಲೆಆಮ್ ಇವರೇ ಕಣ್ಣು ಮುಚ್ಚಿ ಕೂತಿದ್ದಾರೆ, ಸ್ಯಾಂಡ್ ಮೈನಿಂಗ್ ರಾಜಾರೋಷವಾಗಿ ಮಾಡಂತ ಹೇಳ್ತಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಇದೆ, ಯಾವುದು ಬಿಜಾಪುರ. ಇದೇ ಬಿಜಾಪುರಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ, ಯಾವುದೇ ಒಂದು ಹೊಳೆ ಇದ್ದರೂ ಕೂಡ ಒಂದು ಹೊಳೆಯಲ್ಲೂ ಕೂಡ ನೀರು ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಎಲ್ಲರೂ ಇವತ್ತು ಸ್ಯಾಂಡ್ ಮುಖಾಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಅದೇ ರೂಪದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಆಗಬೇಕು. ಇವತ್ತು ನಮ್ಮ ಕುಡಿಯೋಂಥ ನೀರಿಗೆ ನಾವು ಸಮಸ್ಯೆ ಇದ್ದೀವಿ. ಇವತ್ತು ನೋಡಿರಿ, ಕೋಟಿಗಟ್ಟಲೆ ಸ್ಟಾಕ್. ಇದು ನೋಡಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಾಬರಿ ಆಗ್ತೀರಿ. 10 ಅಲ್ಲ, ಒಂದು 20-30 ಕೋಟಿ ರೂಪಾಯಿ ಗಂಟಲೆ ಸ್ಟಾಕ್. ಯಾವುದೇ ರೀತಿಯಿಂದ ಅದಕ್ಕೆ ಟೆಂಡರ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಬುಕ್ಕಸನ್ನು ತುಂಬ ಮುಖಾಂತರ ಕೂಡ ಇವರೇನು ಟೆಂಡರ್ ಅವಧಿಯಲ್ಲಿ ರಾಯಲ್ಟಿ ಮುಖಾಂತರ ನಮಗೆ ಎಷ್ಟೋ ದುಡ್ಡು ಬರಬೇಕಾಗಿತ್ತು, ಆ ರಾಯಲ್ಟಿಯಲ್ಲೂ ಕೂಡ ಸಂಪೂರ್ಣವಾಗಿ ಮೆಲಾವಟ್ಟಿದೆ. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಇವತ್ತು ರೆವಿನ್ಯೂ ಹಿಡ್ಕೊಂಡು ಇವತ್ತು ಏನು ಇದಕ್ಕೆ 5 ವಿಶೇಷವಾಗಿ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾಡ್ತಾಯಿದ್ದಾರೆ ಇವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕೂಡಲೇ ಅವ್ರು ಎಲ್ಲ ಆಫೀಸರ್ಸ್ಗಳಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ಯಾರು ಒಬ್ಬರು ಕಾಣೋದಿಲ್ಲ ಅಲ್ಲಿ. ಮೈನಿಂಗ್ ಆ್ಯಕ್ಟಿವಿಟೀಸ್ ನಡೆಯೋಂಥ ಸಂದರ್ಭದಲ್ಲಿ ಒಂದು ಆಫೀಸರ್, ಒಂದು ಅಧಿಕಾರಿ ಕೂಡ ಅಲ್ಲಿ ಇರೋದಿಲ್ಲ. ಎಲ್ಲ ಮ್ಯಾನೇಜ್ ಮಾಡ್ತೀವಿ ನಾವು ಅಂತೇಳಿ ಅವರು ಧೈರ್ಯದಿಂದ ಹೇಳ್ತಾರೆ. ಯಾಕೆ ಇದಕ್ಕೆ ಗುಮ್ಮು ಕೊಡ್ತಾಯಿದ್ದೀರಿ, ಇದಕ್ಕೆ ಯಾಕೆ ನೀವು ಸುಮ್ಮನೆ ಕೊಡ್ತಾಯಿದ್ದೀರಿ ಮಂತ್ರಿಗಳೇ? ಬೇರೆ ಬೇರೆ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡೋಂಥವ್ರು ಯಾಕೆ ನಿಮ್ಮ ಕ್ಷೇತ್ರದಲ್ಲೇ ಇಂಥ ಒಂದು ದೊಡ್ಡ ಹಗರಣ ಆಗ್ತಾಯಿದೆ, ನೀವು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಸಚಿವರು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಬಿಜಾಪುರ ಮಾದರಿ ಅಂತ ಇವತ್ತು ನಮ್ಮ ಈ ಭಾಗದಲ್ಲಿ ನಾವೆಲ್ಲ ಬಿಸಿಲುನಾಡು, ಇದು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಬಿಸಿಲುನಾಡು ಇರೋದರಿಂದ ಇವತ್ತು ದನ ಕರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಹೊಳೆ ರೀತಿ ಏನಾದರೂ ಇವರು ಇದೇ ಥರ ಅನುಮತಿ ಕೊಟ್ಟರೆ ನಾಳೆ ನೀರು ಸಂಪೂರ್ಣ ಭೂಮಿಯಲ್ಲಿ ಹೋಗುತ್ತೆ, ಒಂದು ಹನಿ ನೀರು ಕುಡಿಯೋಕ್ಕೂ ಕೂಡ ಇರೋದಿಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿ ನಾಟ್ಯಕರಣವ್ರು ಕೂತಿದ್ದಾರೆ. ಸಲ ಅವರು ಯಾವ ಥರ ಉಪವಾಸ ಸತ್ಯಾಗ್ರಹ ಮಾಡಿದ್ರು ತಾವೆಲ್ಲರೂ ನೋಡಿದಿರಿ. ಭೀಮಾ ಡ್ಯಾಮ್ ಅಂತ ಡ್ಯಾಮಲ್ಲಿ ಒಂದು ಹನಿ ನೀರಿರಲಿಲ್ಲ. 2 TMC ನೀರು ಕೊಡಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವರ ಒಂದು ನಾಯಕತ್ವದಲ್ಲಿ ಇವತ್ತು ಪಾಪ ಅವ್ರ ಜೀವಕ್ಕೆ ಒಂದು ಏನು ಹೆದರದೆ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನೀವೆಲ್ಲರೂ ಕಂಡಿದ್ದೀವಿ ಬಂಧುಗಳೇ. ಆದರೆ ಅದೇನು ಅಷ್ಟಕ್ಕೆ ಸೀಮಿತ ಆಯ್ತಾ? ಏನು ಕಲಬುರಗಿ ಜಿಲ್ಲೆನ ಇದೇನು ಅಭಿವೃದ್ಧಿ ಇವ್ರದ್ದು? ಇದು ಪ್ರಶ್ನೆ. ಇವತ್ತು ಆ ಶ್ರೀಧರ್ ಏನಂತ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406
215555.